ಹಗ್ಗದಿಂದ ಮತ್ತೊಂದಕ್ಕೆ ಆರಾಮಾಗಿ ಹೋಗ್ಬೋದು. ಹಗ್ಗಕ್ಕೆ ಸುತ್ತುವುದರ ಮುಖಾಂತರ ನೀವು ಎರಡು ಭಾಗಗಳನ್ನ, ಎರಡು ತುದಿಗಳನ್ನ ಈ ರೀತಿ ಹಿಂದುಗಡೆ ತೆಗೆದುಕೊಂಡು ಹೋಗ್ಬೇಕು. ಈ ರೀತಿಯಾಗಿ ಹಿಂದುಗಡೆ ತೆಗೆದುಕೊಂಡು ಹೋಗಿ ಆ ಹಗ್ಗದ ಕೆಳಗಿನ ಭಾಗದಿಂದ ಮೇಲಕ್ಕೆ ಈ ರೀತಿಯಾಗಿ ಸೇರಿಸುವಂತ ಕೆಲಸವನ್ನು ಮಾಡಬೇಕು. ಎರಡು ಮತ್ತೊಂದು ಹಗ್ಗ ತುದಿಯನ್ನ ಕಟ್ಕೋಬೇಕು. ಈ ರೀತಿಯಾಗಿ ಒಂದು ಎಡಬದಿ ಅಥವಾ ಬಲಬದಿಗೆ ಈ ರೀತಿಯಾಗಿ ಎರಡು ಈ ರೀತಿಯಾಗಿ ನೀವು ಒಂದು ಗಂಟೆ ಇದೆ, ಕಿಚನ್ ಇದೆ, ಸಡಿಲ ಆಗುವಂತ ಸಾಧ್ಯತೆ ಇರೋದಿಲ್ಲ. ಆಬ್ಜೆಕ್ಟ್ ಅನ್ನ ಗಂಟೆ ಇಟ್ಕೊಂಡ್ಬಿಡ್ತದೆ, ಹಗ್ಗ ಏನಿದೆ ಸಡಿಲ ಆಗೋದಿಲ್ಲ, ಲೂಸ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಒಂದು ಕ್ಲೋಸ್ ಅನ್ನು ಹಾಕೋದ್ರ ಮೇಲೆ ಒಂದು ಸೇಫ್ಟಿ ನಾಟ್ ಅನ್ನು ಹಾಕ್ಬೇಕು. ಈ ರೀತಿಯಾಗಿ ಈ ರೋಪಿನ ಮೇಲೆ ಇನ್ನೊಂದು ತುದಿಯನ್ನ ಏನ್ ಮಾಡಬೇಕು, ಈ ರೀತಿಯಾಗಿ ಸೇಫ್ಟಿ ನಾಟ್ ಅನ್ನು ಹಾಕಬೇಕು. ಇದರಿಂದ ಏನಾಗ್ತದೆ, ಇದು ಸಂಪೂರ್ಣವಾಗಿ ತನ್ನ ಮೂವ್ಮೆಂಟ್ ಅನ್ನ ಸ್ಟಾಪ್ ಮಾಡಿದಾಗುತ್ತೆ. ಇದು ಯಾವುದೇ ಸಂದರ್ಭದಲ್ಲಿ ಕಡಿಮೆ ಬಲದ ಪ್ರಯೋಗ ಮಾಡಿ ಇದನ್ನ ನೀವು ಟೈಟ್ ಮಾಡಬಹುದು. ನಿಮ್ಮ ಹತ್ರ ಸಿಂಗಲ್ ರೋಪ್ ಇದೆ, ಅದನ್ನ ನೀವು ಗಟ್ಟಿಯಾಗಿ ಇಟ್ಕೊಳ್ಳಕ್ ಆಗೋದಿಲ್ಲ, ಅಥವಾ ಬೇರೆ ಸಾಧನಗಳಿಲ್ಲ ಅಂದ್ರೆ ಈ ರೀತಿಯಾಗಿ ನಾವು ಇದರ ಸೈನ್ ಬರುವಾಗ ನಮಗೆ ಹಗ್ಗ ಬೇಕು. ಈ ಕಡೆ ಬಂದಿರುವಂತಹ ಹಗ್ಗ ಏನಿದೆ ಸೈನ್ ಬರಬೇಕು, ಯಾಕಂದ್ರೆ ಮತ್ತೆ ನಾವು ಸೇರಿಸಬೇಕಾಗುತ್ತೆ. ಈ ರೋಪನ್ನ ಹಾಯಿಸ್ಬೇಕು. ಅರ್ಥ ಆಗಿದೆಯಾ? ಇದರಲ್ಲಿ ಈ ಕಡೆ ಇರುವಂತ ಅದಲ್ಲ, ಈ ಹಗ್ಗವನ್ನ ಈ ಕೆಳಗಡೆ ಈ ರೀತಿಯಾಗಿ ಸೇರಿಸಿ ಇದನ್ನ ಆ ಕೆಳಗಿನ ಮೂಲಕ ಗಟ್ಟಿಯಾಗಿ ಹಾಕಬೇಕು. ಈ ರೀತಿಯಾಗಿ ಈ ಹಗ್ಗಕ್ಕೆ ಸೇರಿಸಬೇಕು. ಕಾಸ ಇದೆಯಾ? ಈಗ ಏನಿದೆ, ಒಂದು ವೇಳೆ ನಾವು ಇದನ್ನು ಎಳೆದಾಗ ಈ ಹಗ್ಗ ಟೈಟ್ ಆಗುತ್ತೆ. ನಾವು ಇವಾಗ ನೋಡ್ಬೋದು, ಇದೇನಿದೆ ಲೂಸ್ ಕೂಡ ಆಗೋದಿಲ್ಲ. ಅವನನ್ನ ಸ್ಟ್ರಗಲ್ ಮಾಡಿ ಅವನನ್ನ ನೇರವಾಗಿ ಆಂಬುಲೆನ್ಸ್ಗೆ ಹೆಚ್ಚಿನ ಹಾನಿಯಾಗಿತ್ತು ಅಂದ್ರೆ, ಅನ್ಕೋಸಿಸ್ ಆಗಿದ್ದ ಜೀವಹಾನಿ ಆಗೋದು ಸಾಧ್ಯ ಇದ್ದರೆ ನೇರವಾಗಿ ನೀವು ಆಂಬುಲೆನ್ಸ್ಗೆ ಆ ವ್ಯಕ್ತಿಯನ್ನ ಸ್ಟೇಷನ್ ಇರ್ತದೆ ಅಲ್ಲಿ ಕರ್ಕೊಂಡು ಹೋಗಬೇಕು ಅಥವಾ ಆಂಬುಲೆನ್ಸ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗ್ತದೆ. ಇದರಲ್ಲಿ ಗಮನಿಸಬಹುದು ಈ ರೀತಿಯಾದಂತಹ